ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. TET ಮಾಡೆಲ್ ಪೇಪರ್ 2ನಲ್ಲಿ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ DSCRT ಮಾದರಿ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಇವತ್ತು ನಾನು ಮಾಡ್ತಾ ಇದ್ದೀನಿ. ನೋಡಿ, ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೆಲ್ ಬಟನ್ ನೋಡೋದ್ರ ಮೂಲಕ ನೀವು ಇದನ್ನು ಸಬ್ಸ್ಕ್ರೈಬ್ ಆಗ್ಬೋದು. ಜೊತೆಗೆ ಪ್ಲೇಸ್ಟೋರಲ್ಲಿ ಹೋದರೆ ನಿಮಗೆ ಸಬ್ಜೆಕ್ಟ್ ವೈಸು ಫ್ರೀ ವಿಡಿಯೋಸ್ ಸಿಗುತ್ತೆ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಯಾರು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮ ಕೋಚಿಂಗ್ ತೊಗೋಬೇಕಂತಿದ್ದೀರಾ, TET ಇರ್ಬೋದು, PSTR ಇರ್ಬೋದು, GPSTR ಇರ್ಬೋದು, ಹಾಗೆ HSTR ಇರ್ಬೋದು, ಪೇಪರ್ 1 ಪೇಪರ್ 2 ಇರ್ಬೋದು, ನಿಮಗೆ TETಗೆ ಈ ಸೋಷಿಯಲ್ ಸೈನ್ಸ್ ಮತ್ತು ಮ್ಯಾಥಮೆಟಿಕಲ್ ಸೈನ್ಸಿಗೆ ನೀವು ತೊಗೊಳ್ತಬಹುದು ಅಂತ ಹೇಳ್ತಾ, ಈಗ ಅದ್ರ ಜೊತೆಗೆ ನಮ್ಮ ಸ್ಪರ್ಧಾ ಕರ್ನಾಟಕದಲ್ಲಿ ಈಗ ಕರ್ನಾಟಕ ಭೂಗೋಳಶಾಸ್ತ್ರ ನೋಡಿ, ಪೊಲೀಸ್ ಇರ್ಬೋದು, TET, GPSTR, PDO, ಕೆಸೆಟ್ ಮತ್ತು NETS ಎಕ್ಸಾಮ್ಗಳಿಗೆ ಉಪಯೋಗವಾಗೋ ರೀತಿಯಲ್ಲಿ ನಾವು ಭೂಗೋಳಶಾಸ್ತ್ರ ಪುಸ್ತಕವನ್ನು ಹೊರತಂದಿದ್ದೇವೆ. ಮಾರುಕಟ್ಟೆಯಲ್ಲಿ ಲಭ್ಯ. ಆದರೆ ಈ ನಂಬರಿಗೆ ಕರೆ ಮಾಡಿದರೆ ನಿಮಗೆ ಮನೆಗೆ ಪುಸ್ತಕವನ್ನು ಕಳಿಸ್ತಾರೆ. 9008515660 9071673831. ಎಸ್, ಹಾಗಾದರೆ ನಮ್ಮ ಈ CDP ಅಂತ ಏನು ಕರಿತೀವಿ, ಈ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ CDP ಸಬ್ಜೆಕ್ಟಲ್ಲಿ ಈ ಒಂದು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿಯಲ್ಲಿ ನಾವು ಈಗ ಫಸ್ಟ್, ಸೆಕೆಂಡ್, ಥರ್ಡು ಮತ್ತು ಫೋರ್ತ್ ಮತ್ತು ಫಿಫ್ತ್, ಸಿಕ್ಸ್ತ್ ಈ 6 ಚಾಪ್ಟರ್ಗಳ ಜೊತೆಗೆ ನಮಗೆ ಈ ಎಕ್ಸೆಪ್ಷನಲ್ ಚಿಲ್ಡ್ರನ್ಸ್ ಮತ್ತು ನಾರ್ಮಲ್ ಚಿಲ್ಡ್ರನ್ಸ್ ಬಗ್ಗೆ ಪ್ರಶ್ನೆಗಳು ಹೇಗೆಲ್ಲ ಬಂದಿದೆ ಅನ್ನೋದನ್ನು ಮಾಡೆಲ್ ಪೇಪರ್ಲಿ ವಿವರವಾಗಿ ಕೊಟ್ಟಿದ್ದಾರೆ. ನೋಡಿಲಿ, ಪ್ರಮುಖವಾಗಿ ನಮಗೆ ಒಂದು ಪ್ರಶ್ನೆ ಇಲ್ಲಿದೆ. ಅಸಾಧಾರಣ ಮಕ್ಕಳ ಬಗ್ಗೆ ನಮಗೆ ಪ್ರಶ್ನೆಗಳನ್ನು ಪ್ರಮುಖವಾಗಿ ನಾವು ಚೆನ್ನಾಗಿ ಓದ್ಕೋಬೇಕು. ಅಸಾಧಾರಣ ಮಕ್ಕಳ ಬಗ್ಗೆ ಅತ್ಯುತ್ತಮ ವ್ಯಾಖ್ಯಾನ ನೀಡಿದ ಶೈಕ್ಷಣಿಕ ತಜ್ಞ ಯಾರು ಅಂತಕ್ಕಂಥದ್ದು ನಿಮಗೆ ಕೇಳ್ತಾ ಹೋಗಿದ್ದಾರೆ. ನೋಡಿ, ನಮಗೆ ನಾರ್ಮಲ್ ಚಿಲ್ಡ್ರನ್ಸ್ ಅಂದರೆ ಏನಪ್ಪ ಅಂದರೆ ಅದೇ ವಯಸ್ಸಿನ ಮಕ್ಕಳಂತೆ ಅವರು ಸಾಮಾನ್ಯವಾದಂಥ ಅಥವಾ ಸಾಧಾರಣವಾದಂಥ ಬುದ್ಧಿಶಕ್ತಿ ಮತ್ತು ದೈಹಿಕ ಬೆಳವಣಿಗೆ ಇವೆಲ್ಲ ಹೊಂದಿದ್ರೆ ಅವರು ಸಮಾನ ವಯಸ್ಕರಲ್ಲಿದ್ದಂಥವರು ಸಾಧಾರಣ ಮಕ್ಕಳು. ಆದರೆ ಎಕ್ಸೆಪ್ಷನಲ್ ಚಿಲ್ಡ್ರನ್ಸ್ ಅಂದರೆ ನಿಮಗೆ ಗೊತ್ತಿರಬೇಕು, ಅಸಾಧಾರಣ ಮಕ್ಕಳು. ಅಸಾಧಾರಣ ಮಕ್ಕಳ ಬಗ್ಗೆ ಡೆಫಿನಿಷನ್ಸನ್ನು ನೀಡಿರ್ತಕ್ಕಂಥವ್ರು ಯಾರು ಅಂದರೆ ಈ ಒಂದು ಸ್ಯಾಮ್ಯುಯಲ್ ಎ ಕಿರ್ಕಿ ಅಂತಕ್ಕಂಥವ್ರು. ಯಾರು ಅಂದರೆ ಸ್ಯಾಮ್ಯುಯಲ್ ಎ ಕಿರ್ಕಿ ಅಂತಕ್ಕಂಥವ್ರು ಇದ್ರ ಬಗ್ಗೆ ಒಂದು ಡೆಫಿನೇಷನ್ಸನ್ನು ನೀಡಿದ್ದಾರೆ. ಏನು ಡೆಫಿನೇಷನ್ಸನ್ನು ನೀಡಿದ್ದಾರೆ? ಸಾಮಾನ್ಯ ಮಗುವಿಗಿಂತ ಯಾವ ಮಗು ಈ ಒಂದು ಬೌದ್ಧಿಕ ಕಾಗ್ನೇಟಿವ್ ಆಗಿರ್ಬೋದು, ಹಾಗೆ ದೈಹಿಕವಾಗಿ ಇರ್ಬೋದು, ಹಾಗೆ ಈ ಒಂದು ಸಾಮಾಜಿಕವಾಗಿ ಇರ್ಬೋದು, ಭಿನ್ನವಾಗಿರ್ತದೋ ಅದು ಅಸಾಧಾರಣ ಮಗು ಅಂತ ಹೇಳಿದ್ದಾರೆ. ಅಸಾಧಾರಣ ಮಗು ಅಂದರೆ ನಿಮಗೆ ಗಿಫ್ಟೆಡ್ ಚಿಲ್ಡ್ರನ್ಸು ಆಗಿರ್ಬೋದು ಅಥವಾ ಈ ಒಂದು ಸ್ಲೋ ಲರ್ನರ್ಸು ಆಗಿರ್ಬೋದು. ನೋಡಿ, ಈಗ ಈ ಸಾಮಾನ್ಯ ಮಕ್ಕಳಿಗಿಂತ ಹೆಚ್ಚು ಅಥವಾ ಕಡಿಮೆ ಬುದ್ಧಿಶಕ್ತಿಯನ್ನು ಹೊಂದಿರತಕ್ಕಂಥ ಮಕ್ಕಳನ್ನು ನಾವು ಅಸಾಧಾರಣ ಮಕ್ಕಳು ಅಂತ ಕರಿತೀವಿ. ಈಗ ಅದೇ ರೀತಿಯಾಗಿ ಈ ಸ್ಯಾಮ್ಯುಯಲ್ ಎ ಕಿರ್ಕ್ರವರು ಇವರೊಂದು ಪುಸ್ತಕವನ್ನು ಬರೆದಿದ್ದಾರೆ. ಒಂದು ಕೃತಿಯನ್ನು ಈ ಅಸಾಧಾರಣ ಮಕ್ಕಳಿಗೆ ಸಂಬಂಧಿಸಿದಂತೆ ಆಧಾರವಿಟ್ಕೊಂಡು ಬರೆದಿರ್ತಕ್ಕಂಥದ್ದು. ಅಂದರೆ ಏನಂದರೆ ಎಕ್ಸೆಪ್ಷನಲ್ಗೆ ಸಂಬಂಧಿಸಿದಂತೆ ಎಜುಕೇಷನ್ ಎಕ್ಸೆಪ್ಷನಲ್ ಚಿಲ್ಡ್ರನ್ ಅಂತಕ್ಕಂಥ ಪುಸ್ತಕ ಯಾರ್ದು ಅಂದರೆ ಈ ಒಂದು ಸ್ಯಾಮ್ಯುಯಲ್ ಎ ಕಿರ್ಕ್ ಅವ್ರದ್ದು ಎಜುಕೇಷನಲ್ ಎಕ್ಸೆಪ್ಷನಲ್ ಚಿಲ್ಡ್ರನ್ ಅಂತಕ್ಕಂಥ ಪುಸ್ತಕ. ಹಾಗಾದರೆ ಈ ಪ್ರಶ್ನೆಗೆ ಇದು ಸರಿಯಾದ ಉತ್ತರ. ಮೊದಲ ಪ್ರಶ್ನೆಗೆ ಈಗ ನಮಗೆ ಅಸಾಧಾರಣ ಎಕ್ಸೆಪ್ಷನಲ್ ಚಿಲ್ಡ್ರನ್ಸ್ ಅಂದರೆ ಗೊತ್ತಾಯಿತು, ನಾರ್ಮಲ್ ಚಿಲ್ಡ್ರನ್ಸ್ ಅಂದರೆ ಗೊತ್ತಾಯಿತು. ನಾರ್ಮಲ್ ಚಿಲ್ಡ್ರನ್ಸ್ ಅಂದರೆ ಅದೇ ವಯಸ್ಸು ಅಥವಾ ಅದೇ ತರಗತಿಯ ಮಕ್ಕಳಂಗೆ ಸಾಮಾನ್ಯವಾದ ದೈಹಿಕ ಮಾನಸಿಕವಾದಂತಹ ಒಂದು ಸ್ಥಿತಿಯನ್ನು ಹೊಂದಿದ್ರೆ ಅವರು ಸಾಧಾರಣ ಮಕ್ಕಳು. ಆದರೆ ಅದೇ ವಯಸ್ಸಿನ ತರಗತಿಯ ಮತ್ತು ಸಹಪಾಠಿಗಳಿಗಿಂತ ಭಿನ್ನವಾದಂತಹ ಒಂದು ಕಡಿಮೆ ಮತ್ತು ಹೆಚ್ಚು ಒಂದು ಬೌದ್ಧಿಕ, ದೈಹಿಕ, ಸಾಮಾಜಿಕ ಜ್ಞಾನವನ್ನು ಹೊಂದಿದ್ರೆ ಅದನ್ನು ನಾವು ಅಸಾಧಾರಣ ಅಂದರೆ. ಆದರೆ ಗಿಫ್ಟೆಡ್ ಚಿಲ್ಡ್ರನ್ಸ್ ಅಂದರೆ ಏನಪ್ಪ ಅಂದರೆ ಅದೇ ವಯಸ್ಸಿನ ಅದೇ ತರಗತಿಯ ಮಕ್ಕಳಿಗಿಂತ ಉತ್ತಮವಾದಂತಹ ಶೈಕ್ಷಣಿಕ ಸಾಧನೆಯನ್ನು ಹೊಂದಿದ್ದು 140ಕ್ಕಿಂತ ಹೆಚ್ಚು ಶೈಕ್ಷಣಿಕವಾದಂಥ IQ ಇಂಟೆಲಿಜೆಂಟ್ ಕೋಶಂಟನ್ನು ಹೊಂದಿದ್ರೆ ಅದನ್ನು ಗಿಫ್ಟೆಡ್ ಪ್ರತಿಭಾನ್ವಿತ ಮಗು ಅಂತ ಕರಿತೀವಿ. ನೋಡಿ, ಹಾಗೆ ಅಸಾಧಾರಣ ಮಕ್ಕಳ ಬಗ್ಗೆ ಅತ್ಯುತ್ತಮ ವ್ಯಾಖ್ಯಾನ ನೀಡಿದವರು ಯಾರು ಅಂತ ಗೊತ್ತಾಯಿತು. ಮತ್ತೆ ಪ್ರಶ್ನೆ ರಿಪೀಟ್ ಆಗ್ಬೋದು. ದೈಹಿಕ ಸವಾಲುಳ್ಳ ಮಕ್ಕಳಿಗೆ ಅಥವಾ ಸೈಹಿಕ ಸವಾಲುಳ್ಳ ಮಕ್ಕಳ ವರ್ಗೀಕರಣಕ್ಕೆ ಸೇರದ ಮಕ್ಕಳು ಯಾವುದು ಅಂತ ನೋಡಿ. ನಿಮಗೆ ಕಣ್ಣು ಕಾಣಲಿಲ್ಲ ಅಂದರೆ ದೃಷ್ಟಿ ವಿಷನ್. ಈಗ ದೃಷ್ಟಿ ಸವಾಲುಳ್ಳ ಮಕ್ಕಳೇನಿದ್ದಾರೆ ಇವರು ದೈಹಿಕ ಸವಾಲಿಗೆ ಒಳಗಾಗಿರ್ತಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು, ದೈಹಿಕ ಸವಾಲಿಗೆ. ನೆಕ್ಸ್ಟ್ ಹಾಗೆ ಶ್ರವಣ ಸವಾಲು, ಕಿವಿ ಕೇಳಲಿಲ್ಲ ಅಂದರೆ ಅವರು ಸಹ ಒಳಗಾಗಿರ್ತಾರೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಆದರೆ ಕಲಿಕಾ ಸವಾಲುಳ್ಳ ಮಕ್ಕಳೇನಿದೆ ಇದು ಇವರ ಕ್ಯಾರೆಕ್ಟರಲ್ಲಿ ಬರಲ್ಲ ಅಂತಕ್ಕಂಥದ್ದು. ವಾಕ್ ಸವಾಲುಳ್ಳ ಮಕ್ಕಳು ಅಂತಕ್ಕಂಥದ್ದು ಅವರಿಗೆ ಮಾತನಾಡೋಕ್ಕೆ ತೊದಲು ನೋಡಿ. ಇವೆಲ್ಲ ಬರ್ತಕ್ಕಂಥದ್ದು ಎಲ್ಲಿ ಅಂದರೆ
ಫಿಸಿಕಲ್ ಚಾಲೆಂಜ್ ಅಂತ ಗೊತ್ತಿರಬೇಕು. ಯಾವುದಂದರೆ ಫಿಸಿಕಲ್ ಚಾಲೆಂಜಿಗೆ ಸಂಬಂಧಿಸಿದಂತೆ ಬರ್ತಕ್ಕಂಥದ್ದು ವರ್ಗೀಕರಣಕ್ಕೆ ಸೇರಿದ ಮಕ್ಕಳು ಅಂತ. ದೈಹಿಕ ಸವಾಲುಳ್ಳ ಮಕ್ಕಳು ವರ್ಗೀಕರಣಕ್ಕೆ ಸೇರದ ಮಕ್ಕಳು, ಯಾವ ವರ್ಗೀಕರಣಕ್ಕೆ ಸೇರದ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ ಕರೆಕ್ಟಾಗಿ ಓದ್ಕೋಬೇಕು ಕೊನೆವರೆಗೂ. ಇದೇ ನಮಗೆ DSCRT ಅವರು ನೀಡ್ತಕ್ಕಂಥ ಒಂದು ಸೂಕ್ಷ್ಮವಾದಂತಹ ಪ್ರಶ್ನೆಗಳ ಒಂದು ಮಾಡುವಿಕೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಈ ಫಿಸಿಕಲ್ ಈ ಚಿಲ್ಡ್ರನ್ಸಿಗೆ ಸಂಬಂಧಿಸಿದಂತೆ ಅಥವಾ ಬೆನ್ನುಹುರಿ ಹಾಗೆ ಅಶಕ್ತತೆಯನ್ನು ಹೊಂದಿರುವ ಮಕ್ಕಳನ್ನು ಯಾವ ವಿಭಾಗದ ಸವಾಲುಳ್ಳ ಮಕ್ಕಳು ಗುಂಪಿಗೆ ಸೇರಿಸಲಾಗುತ್ತದೆ? ಬೆನ್ನುಹುರಿ ಮತ್ತು ಅಶಕ್ತತೆ, ನಿಶ್ಶಕ್ತಿ ಅಂದರೆ ಶಕ್ತಿ ಇಲ್ಲಿರ್ತಕ್ಕಂಥದ್ದು, ಅಶಕ್ತತೆ ನಿಶ್ಶಕ್ತತೆಯನ್ನು ಹೊಂದಿರುವ ಬೆನ್ನುಹುರಿ ಮತ್ತು ನಿಶ್ಶಕ್ತಿಯನ್ನು ಹೊಂದಿರತಕ್ಕಂಥ ಮಕ್ಕಳು ಯಾವ ಗುಂಪಿಗೆ ಸೇರ್ತಾರೆ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಕೇಳಿದ್ದಾರೆ. ಸಂವೇಗಾತ್ಮಕ ಎಮೋಷನಲ್ ಇದೆ, ಹಾಗೆ ಮೆಂಟಲಿ ಚಾಲೆಂಜಿಂಗ್ ಅಂತಿದೆ, ಹಾಗೆ ಲರ್ನಿಂಗ್ ಚಾಲೆಂಜಿಂಗ್ ಇದೆ, ಹಾಗೆ ಫಿಸಿಕಲ್ ಚಾಲೆಂಜಿಂಗ್ ಅಂತಿದೆ. ಈ ಫಿಸಿಕಲ್ ಚಾಲೆಂಜಿಂಗ್ ಅಂತಕ್ಕಂಥದ್ದು ಏನಿದೆ ಇದೆ ಈ ಬೆನ್ನುಹುರಿ ಇರ್ಬೋದು, ಮೂಳೆಗಳಿರ್ಬೋದು, ಹಾಗೆ ಒಂದು ಅಶಕ್ತಿ ಅಥವಾ ನಿರಾಸಕ್ತಿ ಅನ್ನೋದಕ್ಕಿಂತ ನಿಶ್ಶಕ್ತಿ ಅಂತಕ್ಕಂಥ ಪದ ಬಳಕೆ ಆಗುತ್ತೆ. ಅದು ಹಿಂಗೆ ಲರ್ನಿಂಗ್ ಚಾಲೆಂಜಸ್ಸಲ್ಲಿ ಬರಲ್ಲ, ಹಾಗೆ ಮೆಂಟಲಿ ಚಾಲೆಂಜಿಂಗ್ ಅಂತಕ್ಕಂಥದ್ದು ಬರಲ್ಲ, ಹಾಗೆ ಎಮೋಷ್ನಲಿ ಚಾಲೆಂಜಿಂಗ್ ಚಿಲ್ಡ್ರನ್ಸಲ್ಲಿ ಇದೇನು ಬರೋಲ್ಲ ಅಂತಕ್ಕಂಥದ್ದು. ಈ ಕ್ಯಾರೆಕ್ಟರ್ಸ್ ನಮ್ಗೆ ಎಲ್ಲಿ ಬರುತ್ತೆ ಅಂದರೆ ಫಸ್ಟ್ ಒನ್ನಲ್ಲಿ ಇರುತ್ತೆ. ಈ ಥರ ಬರೀ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಕ್ವಶನ್ಸ್ಗಳನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಕಂಟೆಂಟ್ ಜೊತೆಗೆ ಅಪ್ಲೈಡ್ ಪ್ರಶ್ನೆಗಳನ್ನು DSCRTಲಿ ಸಿದ್ಧಪಡಿಸಿದ್ದಾರೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡ್ರೆ ಇದರ ಆಧಾರದ ಮೇಲೆ ಮುಂದೆ ಬರೋ ಪ್ರಶ್ನೆಗಳು ಇದೇ ರೀತಿಯಾಗಿ ಥಿಯರಿ ಥರ ಇರುತ್ತೆ, ಅದನ್ನು ನೀವು ಪ್ಲೇ ಮಾಡಿ ಬರೀಬೋದು. ಎಸ್, ಕೆಳಗಿನವುಗಳಲ್ಲಿ ಯಾವುದು ಮೂಳೆ ಪರ್ಟಿಕ್ಯುಲರಾಗಿ ಒಂದು ವರ್ಡ್ ಕೊಟ್ಟಿರ್ತಾರೆ, ಆ ವರ್ಡನ್ನು ನೀವು ಅರ್ಥ ಮಾಡ್ಕೋಬೇಕು. ಮೂಳೆ ಮತ್ತು ಕೀಲುಗಳಿಗೆ ಸಂಬಂಧಿಸಿದ ಒಂದು ಸವಾಲು ಮಕ್ಕಳು ಯಾವುದು? ಈಗ ನಮಗೆ ಬೋನ್ಸ್ ಇರ್ಬೋದು ಮತ್ತು ಜಾಯಿಂಟ್ ಕೀಲುಗಳು ಜೋಡಿಸಿರ್ತಕ್ಕಂಥದ್ದು ಯಾವುದಕ್ಕೆ ಪ್ರಮುಖವಾದಂಥ ಅಂಶ ಅಂತ ಕೊಟ್ಟಿದ್ದಾರೆ ನೋಡಿ. ಬೆನ್ನೆಲುಬು ಒಂದು ಪಾರ್ಶ್ವಕ್ಕೆ ಬಾಗಿರುವುದು ಅಂದರೆ ಈ ಕೆಳಗಿನ ಯಾವುದು ಮೂಳೆ ಮತ್ತು ಕೀಲುಗಳಿಗೆ ಸಂಬಂಧಿಸಿದ ಸವಾಲು ಮಕ್ಕಳ ಲಕ್ಷಣವಲ್ಲ. ಈ ಸೆಂಟೆನ್ಸ್ ಗೊತ್ತಿರಬೇಕು. ಲಕ್ಷಣವಲ್ಲ. ಈ ಬೆನ್ನು ಮೂಳೆ ಪಾರ್ಶ್ವಕ್ಕೆ ಬಾಗಿರ್ತಕ್ಕಂಥದ್ದು ಒಂದು ಕ್ಯಾರೆಕ್ಟರ್ಸು, ಮೂಳೆ ಮತ್ತು ಕೀಲುಗಳ ನ್ಯೂನತೆ ಒಂದು ಕ್ಯಾರೆಕ್ಟರ್ಸು, ದೇಹದ ಒಂದು ಭಾಗ ಒಂದೇ ಸಮನೆ ಚಲಿಸುತ್ತಿರುವುದು ಯಾವುದು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಇವೆಲ್ಲ ಕ್ಯಾರೆಕ್ಟರ್ಸ್. ಯಾರು ಕ್ಯಾರೆಕ್ಟರ್ಸು? ಈ ಒಂದು ಏನು ಮೂಳೆ ಮತ್ತು ಕೀಲುಗಳಿಗೆ ಸಂಬಂಧಿಸಿದಂಥ ಸವಾಲುಳ್ಳ ಮಕ್ಕಳ ಒಂದು ಕ್ಯಾರೆಕ್ಟರ್ಸ್. ಆದರೆ ಮಾನಸಿಕ ಅಸ್ಥಿರತೆ ಏನಿದೆ ಇದು ಇವರ ಕ್ಯಾರೆಕ್ಟರ್ಸ್ ಅಲ್ಲ. ಮಾನಸಿಕ ಅಸ್ಥಿರತೆ ಏನಿದೆ ಇದು ಇವರ ಕ್ಯಾರೆಕ್ಟರ್ಸ್ ಅಲ್ಲ. ಇಲ್ಲಿ ಡೈರೆಕ್ಟ್ ಕ್ವಶನ್ಸ್ ಕೊಟ್ಟಿದ್ದಾನೆ, ಮೂಳೆ ಮತ್ತು ಕೀಲುಗಳು ಅಂತ ಕೊಟ್ಟಿದ್ದಾನೆ. ಮೂಳೆ ಮತ್ತು ಕೀಲುಗಳು ಅಂತ ಕೊಟ್ಟಿರೋದ್ರಿಂದ ಇದ್ರ ಬಗ್ಗೆ ನಿಮಗೆ ಅಷ್ಟೇನು ವಿಶೇಷವಾಗಿ ಪ್ರಶ್ನೆಗಳು ಬರೋದಿಲ್ಲ ಅಂತಕ್ಕಂಥದ್ದು, ಇವು ಸಂಬಂಧಿಸಿಲ್ಲ ಅಂತಕ್ಕಂಥದ್ದು ಗೊತ್ತಿರಬೇಕು. ಇವಿಷ್ಟು ಕ್ಯಾರೆಕ್ಟರ್ಸ್ ಆಗುತ್ತೆ, ಇದು ಅಲ್ಲ ಅಂತಕ್ಕಂಥದ್ದು ಗೊತ್ತಿರಬೇಕು. ಇಲ್ಲಿ ಲಕ್ಷಣವಲ್ಲ ಅಂತ ಕೊಟ್ಟಿದ್ದಾನೆ. ಪ್ರಶ್ನೆಯಿಂದ ಒಂದು ಬಾರಿ ಮತ್ತು ಎರಡು ಬಾರಿ ನೀಟಾಗಿ ನೀವು ಸ್ಪಷ್ಟವಾಗಿ ಓದ್ಕೊಳ್ಬೇಕು. ಸ್ನೇಹಿತರೆ, 5ನೇ ಪ್ರಶ್ನೆ ಇದೆ ವಿಷನಿಗೆ ಸಂಬಂಧಿಸಿದಂತೆ. ದೃಷ್ಟಿಹೀನತೆಯನ್ನು ಹೊಂದಿರುವ ವಿದ್ಯಾರ್ಥಿಗಳಿಗೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಒದಗಿಸುವುದರಿಂದ ಪರಿಣಾಮಕಾರಿಯಾಗಿ ಕಲಿಯಲು ಮತ್ತು ಸಂವಹನ ಮಾಡಲು ಸಾಧ್ಯವಾಗುತ್ತದೆ? ನೋಡಿ, ಪರಿಣಾಮಕಾರಿಯಾಗಿ ಕಲಿಯಲು ಸಾಧ್ಯವಾಗುತ್ತದೆ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ನಮಗೆ ಕೊಡ್ತಾ ಹೋಗಿದ್ದಾರೆ. ಇದರಲ್ಲಿ ಯಾವುದು ಅಂತಕ್ಕಂಥದ್ದು ನಮಗೆ ಬೇಕು. ಸಂಕೇತ ಭಾಷೆ ತರಬೇತಿ. ಸಂಕೇತ ಭಾಷೆ ದೃಷ್ಟಿ ದೋಷದವರಿಗೆ ಕೊಡೋಕ್ಕಾಗಲ್ಲ. ಹಾಗೆ ಬ್ರೈಲ್ ಭಾಷಾ ತರಬೇತಿ ರೂಢಿಯಲ್ಲಿದೆ. ಪಠ್ಯದಿಂದ ಭಾಷಣಕ್ಕೆ ಪರಿವರ್ತಿಸಲು ತಂತ್ರ. ಈಗ ನೋಡಿ, ಕಣ್ಣು ಕಾಣದೇ ಇದ್ದರೂ ಅವರು ಪಠ್ಯದಿಂದ ಭಾಷಣದ ಮೂಲಕ ಇದನ್ನು ಟೀಚ್ ಮಾಡ್ಬೋದು. ಸ್ಪರ್ಶ ಮುದ್ರಿತ ನೋಡಿ, ಎಷ್ಟು ರೂಪಾಯಿ ನೋಟು ಅಂತ ಹಾಗೆ ಹೇಳ್ತಾರೆ. ಈ ದೃಷ್ಟಿದೋಷ ಇರ್ತಕ್ಕಂಥವ್ರು, ದೃಷ್ಟಿಹೀನತೆ ಇರ್ತಕ್ಕಂಥವ್ರು ಆ ನೋಟನ್ನು ಸ್ಪರ್ಶ ಮಾಡಿ ಹೇಳ್ತಾರೆ ಇದು ಎಷ್ಟು ರೂಪಾಯಿಂದು ಅಂತಕ್ಕಂಥದ್ದು. ಹಾಗಾದರೆ ನಮಗೆ ಈ ಪರಿಣಾಮಕಾರಿ ಕಲಿಕೆಯನ್ನು ಮತ್ತು ಸಂವಹನ ಮಾಡಲು ಸಾಧ್ಯವಾಗಿದೆ. ಯಾವುದರಿಂದ ಸಾಧ್ಯ ಮಾಡ್ಬೋದು ಅಂದರೆ ಸಂಕೇತ ಭಾಷೆ. ಈಗ ನಿಮಗೆ 6, 7 ಈ ಥರ ಬರೆದ್ರೆ ಗೊತ್ತಾಗಲ್ಲ. ಸಂಕೇತ ಭಾಷೆಯನ್ನು ಬಿಟ್ಟು ಅಂದರೆ ನಮಗೆ ಎಯನ್ನು ಬಿಟ್ಟು, ಈಗ ಎ ಇಲ್ಲಿದೆ, ಈ ಆಪ್ಷನ್ಸ್ ಆಗೋದಿಲ್ಲ. ಈ BCD ಅಂತಕ್ಕಂಥದ್ದೇನಿದೆ, ಈ BCD ಈ 3 ಅಂಶಗಳನ್ನು ಬಳಸಿ ಏನು ಮಾಡ್ಬೋದು, ಅವನು ದೃಷ್ಟಿಹೀನತೆಯನ್ನು ಹೊಂದಿರುವ ವಿದ್ಯಾರ್ಥಿಗಳಿಗೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಒದಗಿಸುವುದರಿಂದ ಪರಿಣಾಮಕಾರಿಯಾಗಿ ಕಲಿಯಲು ಮತ್ತು ಸಂವಹನ ಕಮ್ಯುನಿಕೇಷನ್ ಮಾಡಲು ಸಾಧ್ಯವಾಗುತ್ತದೆ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ, ದೃಷ್ಟಿಹೀನತೆಯು ಈ ಕೆಳಗಿನ ಯಾವ ಕಾರಣದಿಂದ ಉಂಟಾಗಬಹುದು? ದೃಷ್ಟಿಹೀನತೆ ನಮಗೆ ಕಣ್ಣು ಕಾಣದಂಗಿರೋದು ಅಥವಾ ಹುಟ್ಟಿನಿಂದಲೇ ಬ್ಲೈಂಡ್ ಆಗ್ತಕ್ಕಂಥದ್ದು ಅಥವಾ ದೃಷ್ಟಿಹೀನತೆ ಆಗ್ತಕ್ಕಂಥದ್ದು ಯಾವುದಕ್ಕೆ ಅಂತ.
ಹಾಗೆ ಗರ್ಭಾಶಯದ ಸೋಂಕು ಏನಾದರೂ ರೋಗಗಳು ಅಥವಾ ಮಲೇರಿಯಾ ಈ ಥರದ್ದು, ಯಾಕೆಂದರೆ ತಾಯಿ ಗರ್ಭಾವತಿ ಇದ್ದಾಗ ಆ ತಾಯಿ ಗರ್ಭಾವತಿ ಇರ್ತಕ್ಕಂಥ ತಾಯಿಗೆ ಕತ್ತಲ ಕೋಣೆಯಲ್ಲಿ ಬಿಡಲ್ಲ, ಆರೋಗ್ಯಕರವಾದ ಗಾಳಿ ಬೆಳಕಲ್ಲಿ ಬಿಡ್ತಾರೆ. ಬೆಂಕಿ ಮತ್ತು ಸ್ಪರ್ಶದ ಅಥವಾ ಈ ಬೆಂಕಿಯನ್ನು ನೋಡಿದರೆ ಅಥವಾ ಈ ಕಾಳಿಂಗ ಸರ್ಪ ಇವುಗಳನ್ನೆಲ್ಲ ನೋಡಿದರೆ ಭಯ ಬಿದ್ದರೆ ಆ ಮಗುನು ಪರಿಸರದಿಂದಲೇ ಪ್ರಭಾವ, ತಾಯಿಯ ಗರ್ಭದಲ್ಲಿ ಮಗು ಇದ್ದಾಗಲೇ ಪರಿಸರದ ಪ್ರಭಾವ ಅದ್ರ ಮೇಲೆ ಬೀರುತ್ತೆ ಅಂತಕ್ಕಂಥದ್ದು ನಿಮಗೆ ಸೈಕಾಲಜಿಕಲ್ ಬೇಸ್ ಮೇಲೆ ಗೊತ್ತಿರಬೇಕು. ಹಾಗಾದರೆ ವಿಟಮಿನ್ಗಳ ಕೊರತೆಯಿಂದ ಆಗ್ಬೋದು, ರೋಗ ಮತ್ತು ಗಾಯಗಳಿಂದ ಆಗೋದು, ಅಂತರ್ಗತ ಅಥವಾ ಏನು ಅಸ್ವಸ್ಥತೆಗಳು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ. ಅಂತರ್ಗತ ಅಸ್ವಸ್ಥತೆಗಳಿಂದ ಏನಾದರೂ ಇದು ಆಗಿದೆಯಾ ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗೋದಾದರೆ ABCD ಅದರಿಂದಲೂ ಸಹ ಆಗಿರ್ಬೋದು. ಅಂತರ್ಗತ ಅಸ್ವಂತರಗಳು ನೋಡಿ, ಮೇಲಿನ ಎಲ್ಲವೂ ಸರಿ ಇದೆ, ABCD ಈ 4 ಆಪ್ಷನ್ ಸರಿ ಇದೆ. ಕರೆಕ್ಟಾಗಿ ಓದ್ಕೊಂಡು ನೀವು ಈ ಪ್ರಶ್ನೆಗಳನ್ನು ಅರ್ಥೈಸ್ಕೊಳ್ಬೇಕು ಅನ್ನೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಒಂದು ಘಟನೆ. ನೆಕ್ಸ್ಟು ದೃಷ್ಟಿಹೀನತೆಯ ಆಧಾರ ಆದಮೇಲೆ ನಮಗೆ ದೃಷ್ಟಿಹೀನ ಮಕ್ಕಳ ದೈಹಿಕ ಮತ್ತು ನಡವಳಿಕೆಯ ಲಕ್ಷಣಗಳು ಇದನ್ನು ಒಳಗೊಂಡಿಲ್ಲ. ಪ್ರಶ್ನೆ ಸಂಪೂರ್ಣವಾಗಿ ಓದ್ಕೋಬೇಕು. ನೋಡಿ, ಇಲ್ಲಿ ದೃಷ್ಟಿಹೀನತೆ ಅಥವಾ ದೈಹಿಕ ಮತ್ತು ನಡವಳಿಕೆಯ ಲಕ್ಷಣಗಳನ್ನು ಹೊಂದಿಲ್ಲ. ನೋಡಿ, ದೃಷ್ಟಿಹೀನ ಮಕ್ಕಳ ಕ್ಯಾರೆಕ್ಟರ್ಸನ್ನು ನೀವು ಗಮನಿಸಬೇಕಾಗುತ್ತೆ. ಟೀಚರ್ ಆದವರು ಅದನ್ನು ಗಮನದಲ್ಲಿಟ್ಕೊಂಡು ಇಲ್ಲಿ ಆನ್ಸರ್ ಮಾಡಬೇಕಾದದ್ದು ಒಂದು ವಿಷಯ ಅಂತಕ್ಕಂಥದ್ದು. ಅನಿಯಮಿತ ಕಣ್ಣಿನ ಚಲನೆ ಮತ್ತು ಕಣ್ಣು ಮಿಟುಕಿಸುವುದು. ನೋಡಿ, ಅವರು ಸಾಮಾನ್ಯವಾಗಿ ಕಣ್ಣನ್ನು ಮಿಟುಕಿಸ್ತಾ ಇರ್ತಾರೆ. ಅವಶ್ಯಕತೆಗಿಂತ ಜಾಸ್ತಿ ಅನ್ನೋದಕ್ಕಿಂತ ನಿಯಮಕ್ಕಿಂತ ಜಾಸ್ತಿ ಕಣ್ಣನ್ನು ಮಿಟುಕಿಸ್ತಾರೆ ಮಕ್ಕಳು, ನೋಡಿರ್ತಾರೆ ನೀವೆಲ್ಲ. ನಿಯಮಿತ ಕಣ್ಣು ಮಿಟಿಸುವಿಕೆ ನೋಡಿ, ಈ ಒಂದು ಒಳಗೊಂಡಿಲ್ಲ ಅಂತ ಯಾವ ಲಕ್ಷಣವನ್ನು ಒಳಗೊಂಡಿಲ್ಲ ಅಂದರೆ ನಿಯಮಿತವಾಗಿ ಅವ್ರ ಕಣ್ಣನ್ನು ಮಿಟುಕಿಸೋಕ್ಕಾಗಲ್ಲ, ಪಾಪ ಅವರಿಗೆ ನ್ಯೂನತೆ ಇರುತ್ತೆ. ಪುಸ್ತಕವನ್ನು ಕಣ್ಣುಗಳ ಹತ್ತಿರ ಹಿಡಿದುಕೊಳ್ಳುವುದು, ಓದ್ತಾರೆ. ಇದೇ ರೀತಿಯಾಗಿ ಒಂದೇ ಬಾರಿಗೆ ಹೆಚ್ಚು ಸಮಯ ಕುಳಿತು ಓದಲು ಅಥವಾ ಬರೆಯಲು ಸಾಧ್ಯವಾಗುವುದಿಲ್ಲ. 3 ಕ್ಯಾರೆಕ್ಟರ್ಸ್ ಸರಿ ಇದೆ. ಯಾವುದನ್ನು ಒಳಗೊಂಡಿಲ್ಲ ಅಂದರೆ ಈ B ಆಪ್ಷನ್ ಏನಿದೆ, ಈ B ಆಪ್ಷನ್ನೆಲ್ಲ ಒಳಗೊಂಡಿಲ್ಲ. B ಆಪ್ಷನ್ನ ಇವರು ಒಳಗೊಂಡಿಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇದಾದ ನಂತರ ಜನ್ಮಜಾತ ಕುರುಡುತನ. ಜನ್ಮಜಾತ ಕುರುಡುತನ ಅಂದರೆ ನೀವು ಹುಟ್ಟಿನಿಂದಲೇ ಕುರುಡುತನ ಅಂದರೆ ಏನು ಅಂತ ಕೇಳಿದ್ದಾರೆ. ನೀವು ಈ ಬಾರ್ನ್ ಟು ಬ್ಲೈಂಡ್ ಅಂತ ಏನು ಕರೀತಾರೆ, ಹುಟ್ಟಿನಿಂದಲೇ ಕುರುಡುತನ ಅಂತಕ್ಕಂಥದ್ದು ಏನಿರುತ್ತೆ ಅಂತಕ್ಕಂಥದ್ದು. ನೋಡಿ, ಈ ಕ್ಯಾರೆಕ್ಟರ್ಗೆ ಸಂಬಂಧಿಸಿದಂತೆ ನಾವು ಏನು ನೋಡ್ಬೋದು, ಜನನದ ನಂತರ 5ನೇ ವಯಸ್ಸಿನಲ್ಲಿ ದೃಷ್ಟಿ ಕಳೆದುಕೊಳ್ಳುವುದು ಅಲ್ಲ. ಯಾಕೆಂದರೆ ಹುಟ್ಟಿನಿಂದಲೇ ಅಂದರೆ ಜನ್ಮಜಾತ ಹುಟ್ಟಿನಿಂದಲೇ. ಈಗ ನಿಮಗೆ ಅಲ್ಲಿ ವ್ಯವಸ್ಥೆಗಳನ್ನು ಓದಿದೆ, ಜನನದ ಸಂದರ್ಭದಲ್ಲಿ ಅಥವಾ ಜನನದ ಮೊದಲು ದೃಷ್ಟಿ ಕಳೆದುಕೊಳ್ಳುವುದು ರೈಟ್. ಅಪಘಾತ ಪರಿಣಾಮಕಾರವಾಗಿ ದೃಷ್ಟಿ ಕಳೆದುಕೊಳ್ಳುವುದು ತಪ್ಪು. ರೋಗದ ಪರಿಣಾಮವಾಗಿ ದೃಷ್ಟಿ ಕಳೆದುಕೊಳ್ಳುವುದು ತಪ್ಪು. ನೋಡಿ, ಈ ಥರ ಸಿಂಪಲ್ಲಾಗಿರೋ ಪ್ರಶ್ನೆಗಳನ್ನು DSCRT ಅವ್ರು ಏನು ಮಾಡ್ತಾರೆ, ನಿಮಗೆ ಎಕ್ಸಾಮಲ್ಲಿ ತುಂಬ ಚಾಲೆಂಜಿಂಗ್ ಮತ್ತು ಯೋಚನೆ ಮಾಡೋ ರೀತಿಯಲ್ಲಿ ಮಾಡ್ತಾರೆ. ಹಾಗಾಗಿ ನೀವು ಇದನ್ನು ಈ ಒಂದು ಸಿಂಪಲ್ಲಾಗಿರ್ತಕ್ಕಂಥ ಅಂಶಗಳನ್ನು ಓದ್ಕೋಬೇಕು. ಇದೇ ಥರದ ಮಾದರಿ ಪ್ರಶ್ನೆಗಳಿರೋದ್ರಿಂದ ನೀವು ಮಕ್ಕಳ ನೋಡಿ, ಈಗ ನಮಗೆ ಗಿಫ್ಟೆಡ್ ಚಿಲ್ಡ್ರನ್ಸ್ ಬಗ್ಗೆ, ಅಸಾಧಾರಣ ಮಕ್ಕಳುಗಳ ಬಗ್ಗೆ, ಸಾಮಾನ್ಯ ಮಕ್ಕಳುಗಳ ಬಗ್ಗೆ, ದೃಷ್ಟಿ ಸವಾಲುಳ್ಳ ಮಕ್ಕಳ ಬಗ್ಗೆ ಇವೆಲ್ಲ ಅಂಶಗಳು ಗೊತ್ತಾಗ್ತಾ ಇದೆ. ನೆಕ್ಸ್ಟ್, ದೃಷ್ಟಿಹೀನತೆ ಹೊಂದಿರುವ ವಿದ್ಯಾರ್ಥಿಗಳ ಶಿಕ್ಷಣ ಯಶಸ್ವಿಯಾಗಲು ಈ ಕೆಳಗಿನ ಯಾವ ಅಭ್ಯಾಸ ಸಹಾಯಕ? ನೋಡಿ, ಈ ಥರದ ಕ್ಯಾರೆಕ್ಟರ್ಗಳನ್ನ ಕೇಳ್ತಾರೆ. ನೋಡಿ, 9ನೇ ಪ್ರಶ್ನೆಗೆ ಏನು ಕೊಟ್ಟಿದ್ದಾರೆ, ಸಣ್ಣ ಮುದ್ರಿತ ಮತ್ತು ಚಿತ್ರಗಳಿರುವ ಪುಸ್ತಕಗಳ ಬಳಕೆ. ಪ್ರಶ್ನೆ ಇನ್ನೊಂದು ಸಲ ಓದಿ. ಶಿಕ್ಷಣ ಯಶಸ್ವಿಯಾಗಲು ಈ ಕೆಳಗಿನ ಯಾವ ಅಭ್ಯಾಸವು ಸಹಾಯಕವಾಗಿದೆ? ಕೊನೆಯ ಸೆಂಟೆನ್ಸನ್ನು ಚೆನ್ನಾಗಿ ಓದ್ಕೋಬೇಕು, ಹೆಲ್ಪ್ ಆಗಿದೆ ಅಂತಕ್ಕಂಥ. ಸಣ್ಣ ಮುದ್ರಿತ ಮತ್ತು ಚಿತ್ರಗಳಿರುವ ಪುಸ್ತಕಗಳ ಬಳಕೆ. ಸಣ್ಣ ಮುದ್ರಿತ ಚಿತ್ರಗಳು ಕಷ್ಟ ಆಗ್ಬೋದು ಮಕ್ಕಳಿಗೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಹಾಗಾದರೆ ಈ ಒಂದು ಸ್ಪರ್ಶ ಮತ್ತು ಉಬ್ಬು ವಸ್ತುಗಳ ಬಳಕೆ. ದೃಷ್ಟಿಹೀನ ಇದ್ದರೆ ಸ್ಪರ್ಶದ ಮೂಲಕ ಬ್ರೈನ್ ಲಿಪಿ ಏನು ಬರುತ್ತೆ ನಿಮಗೆ, ಆ ಬ್ರೈಲ್ ಲಿಪಿಯಲ್ಲೂ ಸಹ ಉಬ್ಬರಿಳಿತಾ ಇರುತ್ತೆ. ಆ ಗುರುತುಗಳ ಮೇಲೆ ಅವರು ಇಷ್ಟು ಅಂತ ಬರೀತಾ ಹೋಗ್ತಾರೆ. ಶಿಕ್ಷಕರು ಮತ್ತು ಗೆಳೆಯರಿಂದ ಸಂಕೇತ ಭಾಷೆಗಳ ಬಳಕೆ ಸಾಧ್ಯ ಇಲ್ಲ. ಕಪ್ಪು ಹಲಗೆಯ ಮೇಲೆ ಲಿಖಿತ ಸೂಚನೆ ಸಾಧ್ಯವಿಲ್ಲ. ಇದೆಲ್ಲ ಸಾಧ್ಯ ಇಲ್ಲ. ಈ ಥರದ್ದು ಭಾಷಾ ಬೋಧನೆ ಈಗ ನಮಗೆ CDPಯಲ್ಲಿ ಕೊಟ್ಟೇ ಬಿಟ್ಟಿದ್ದಾನೆ, ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರ ಅಂತ. ಈ ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರದಲ್ಲಿ ಈ ಥರ ಅಪ್ಲೈಡ್ ಪ್ರಶ್ನೆಗಳನ್ನು ನೀವು ಬರುತ್ತವೆ ಅಂತಕ್ಕಂಥದ್ದು ನಿಮ್ಮ ಮೈಂಡಲ್ಲಿರಲಿ. ನೆಕ್ಸ್ಟ್, ಅದಾದಮೇಲೆ ಶ್ರವಣ ದೋಷವು ಇವುಗಳಲ್ಲಿ ಯಾವ ಅಂಶಗಳನ್ನು ಸೂಚಿಸುತ್ತದೆ? ಕಿವಿ ಕೇಳದೇ ಇರತಕ್ಕಂಥದ್ದು. ಇವುಗಳಲ್ಲಿ ಯಾವುದನ್ನು ಸೂಚಿಸುತ್ತದೆ ಅಂತಕ್ಕಂಥದ್ದನ್ನು ನಮಗಿಲ್ಲಿ ಕೊಡ್ತಾ ಹೋಗಿದ್ದಾರೆ. ನೋಡಿ, ಕೇಳುವ ಸಾಮರ್ಥ್ಯದ ಭಾಗಶಃ ನಷ್ಟ ಅಂತ ಕೊಟ್ಟಿದ್ದಾರೆ. ಕೇಳುವ ಸಾಮರ್ಥ್ಯ ಭಾಗಶಃ ನಷ್ಟ ಅಂತ.
ಹಾಗೆ ಕೇಳುವ ಸಾಮರ್ಥ್ಯದ ಸಂಪೂರ್ಣ ನಷ್ಟ. ಶ್ರವಣ ದೋಷ ಅಂದರೆ ಇವೆರಡು ಇರುತ್ತೆ. ಶ್ರವಣ ದೋಷ ಇವುಗಳಲ್ಲಿ ಯಾವ ಅಂಶವನ್ನು ಸೂಚಿಸುತ್ತದೆ ಅಂತ. ಕೇಳುವ ಸಾಮರ್ಥ್ಯದಲ್ಲಿ ಭಾಗಶಃ ಕಡಿಮೆ ಕೇಳುತ್ತೆ, ಕೇಳುವ ಸಾಮರ್ಥ್ಯದಲ್ಲಿ ಸಂಪೂರ್ಣ ನಷ್ಟವಾಗೋ ಸಾಧ್ಯತೆ ಇರುತ್ತೆ. ಯಾವುದೂ ಅಲ್ಲ. ಇದಕ್ಕೆ ಸಿ ಆನ್ಸರ್. ಈ ಥರದ ಎರಡು ಆಪ್ಷನ್ ಕೊಟ್ಟಿದ್ದಾರೆ, ನೀವು ಇದರಲ್ಲೇ ಡಿಸೈಡ್ ಮಾಡೋಂಗಿಲ್ಲ, ಇವೆರಡನ್ನೂ ಡಿಸೈಡ್ ಮಾಡಿ ರೈಟ್ ನಿಯರೆಸ್ಟ್ ಆನ್ಸರನ್ನು ಇಲ್ಲಿ ಹಾಕಬೇಕಾಗುತ್ತೆ. ಈ ಥರ ಟ್ರಿಕ್ಕಿಯಾಗಿಯೂ ಸಹ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದು ನಿಮ್ಮ ಗಮನದಲ್ಲಿರಲಿ. ನೆಕ್ಸ್ಟ್, ಶ್ರವಣ ದೋಷವನ್ನು ಅಳೆಯುವ ಘಟಕ ಯಾವುದು ಅಂತ. ಇಲ್ಲಿ ಹರ್ಡ್ಸ್ ಇದೆ, ಆವರ್ತನ ಇದೆ, ಹಾಗೆ ಡೆಸಿಬಲ್ ಇದೆ, ಹಾಗೆ ಕ್ಯಾಪಿಲಿಯರ್ ಅಂತಕ್ಕಂಥದ್ದಿದೆ. ಹಾಗಾದರೆ ನಮಗೆ ಗೊತ್ತಿರಬೇಕು ಈ ಡೆಸಿಬಲ್ ಅಂತಕ್ಕಂಥದ್ದು ನೀವು ಸೈನ್ಸಲ್ಲಿ ಓದಿರ್ತೀರ. ಹಾಗಾಗಿ 11ನೇ ಪ್ರಶ್ನೆಗೆ C1 ರೈಟ್ ಆನ್ಸರ್. 11ನೇ ಪ್ರಶ್ನೆಗೆ C1 ರೈಟ್ ಆನ್ಸರ್ ಅಂತಕ್ಕಂಥದ್ದು ಸ್ನೇಹಿತರೆ ನಿಮಗೆ ಗೊತ್ತಿರಲಿ. ನೆಕ್ಸ್ಟು, ಆಟಿಸಮ್ ಒಂದು ಬಗೆಯ. ನೋಡಿ, ಈಗ ಆಟಿಸಮ್ಗೆ ಸಂಬಂಧಿಸಿದಂತೆ ನಾನು ಹೇಳಿದೆ, ಈ ಆಟಿಸಮ್ ಅಂತಕ್ಕಂಥದ್ದು ಒಂದು ರೋಗ. ನಾನು ನಿಮಗೆ ಅಡ್ರಿನಲ್ ಗ್ರಂಥಿಗಳ ಬಗ್ಗೆ ಪಾಠ ಮಾಡುವಾಗ ಹೇಳಿದ್ದೀನಿ ಕ್ಲಾಸಲ್ಲಿ. ಈ ಅಡ್ರಿನಲ್ ಗ್ರಂಥಿಗಳಿಗೆ ಸಂಬಂಧಿಸಿದಂತೆ ಏನಿದೆ, ಇದು ಹೆಚ್ಚಾದರೆ ಈ ಆಟಿಸಮ್ ಅಂತಕ್ಕಂಥ ರೋಗ ಏನಾಗುತ್ತೆ ಬರುತ್ತೆ ಅಂತಕ್ಕಂಥದ್ದು. ಇದೊಂದು ನರಕ್ಕೆ ಸಂಬಂಧಿಸಿದ ರೋಗ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದರ ಸ್ರವಿಸುವಿಕೆಯಿಂದ ನರಕ್ಕೆ ಸಂಬಂಧಿಸಿದಂಥ ರೋಗ ಬರುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಅದನ್ನು ನಾನು ಹೇಳಿದ್ದೀನಿ, ಲಾಸ್ಟು ಯೂಟ್ಯೂಬ್ ವಿಡಿಯೋದಲ್ಲೂ ಹೇಳಿದ್ದೀನಿ. ಫಾರ್ ಎಕ್ಸಾಂಪಲ್, ನಿಮಗೆ ಈ ಒಂದು ಬುದ್ಧಿಶಕ್ತಿಯ ಒಂದು ಗ್ರಂಥಿ ಯಾವುದು ಅಂದರೆ ಈ ಪಿಟ್ಯುಟರಿ ಗ್ರಂಥಿ ಅನ್ನೋದು ಬುದ್ಧಿಶಕ್ತಿ ಗ್ರಂಥಿ ಅಂತ ನಿಮ್ಗೆ ಗೊತ್ತಿರಬೇಕು. ಈ ಪಿಟ್ಯುಟರಿ ಗ್ರಂಥಿ ಏನಿದೆ ಈ ಯಾವ ಭಾಗದಲ್ಲಿರುತ್ತೆ, ಈ ಮೆದುಳಿನ ಈ ಭಾಗದಲ್ಲಿ ಕೆಳಭಾಗದಲ್ಲಿ ಈ ಪಿಟ್ಯುಟರಿ ಗ್ರಂಥಿ ಅಂತಕ್ಕಂಥದ್ದಿರುತ್ತೆ. ಇದನ್ನು ನಾಯಕ ಗ್ರಂಥಿ ಅಂತ ಕರಿತೀವಿ. ಇದು ಏನನ್ನು ನಿರ್ಧರಿಸುತ್ತದೆ, ವ್ಯಕ್ತಿತ್ವ ಮತ್ತು ಬುದ್ಧಿಶಕ್ತಿಯನ್ನು ನಿರ್ಧರಿಸ್ತಕ್ಕಂತಹ ಒಂದು ಗ್ರಂಥಿ ಅಂತ ಗೊತ್ತಿರಬೇಕು. ಥೈರಾಯ್ಡ್ ಅಂದರೆ ಕತ್ತಿನ ಭಾಗದಲ್ಲಿರ್ತಕ್ಕಂಥದ್ದು, ಇಲ್ಲಿ ಈ ಒಂದು ಮೇಲೆ ನಮಗೆ ಮೆದುಳಿನ ಕೆಳಭಾಗದಲ್ಲಿರ್ತಕ್ಕಂಥದ್ದು ಪಿಟ್ಯುಟರಿ. ಈ ಥೈರಾಯ್ಡ್ ಹೆಚ್ಚಾದಾಗ ಏನೆಲ್ಲ ದೋಷಗಳಾಗುತ್ತೆ ಅಂತಕ್ಕಂಥದ್ದು ನಿಮಗಿರ್ಬೋದು. ಅಶಾಂತಿ ಇರ್ಬೋದು, ಅಶಾಂತಿ ಇರ್ಬೋದು, ನಿರುತ್ಸಾಹ ಇರ್ಬೋದು, ಅಥವಾ ಕೋಪ, ಸಿಟ್ಟು, ಚಿಂತನೆ ಇವೆಲ್ಲ ಬರ್ತದೆ ಅಂತಕ್ಕಂಥದ್ದು ಗೊತ್ತಿರಲಿ. ನೆಕ್ಸ್ಟ್, ಇಲ್ಲಿಗೆ ಅಡ್ರಿನಲ್ಲಿಗೆ ಸಂಬಂಧಿಸಿದಂತೆ, ಅಡ್ರಿನಲ್ ಗ್ರಂಥಿಗೆ ಸಂಬಂಧಿಸಿದಂತೆ ಗ್ಲ್ಯಾಂಡ್ಸ್ ಅಂತಕ್ಕಂಥದ್ದು ನಿಮಗೆ ಗ್ಲ್ಯಾಂಡ್ಸ್ ಬಗ್ಗೆ ಪಾಠ ಮಾಡುವಾಗ ಹೇಳಿದ್ದೀನಿ. ಈ ಅಡ್ರಿನಲ್ ಗ್ರಂಥಿಗೆ ಸಂಬಂಧಿಸಿದಂಥ ಸಂದರ್ಭದಲ್ಲಿ ಈ ಥರದ ರೋಗಗಳು ಬರುತ್ತೆ ಅಂತಕ್ಕಂಥದ್ದು ಗೊತ್ತಿರಲಿ. ಹಾಗೆ ಈ ಲೈಂಗಿಕ ಗ್ರಂಥಿಗಳಿಗೆ ಸಂಬಂಧಿಸಿದಂತೆ ನಾವು ನೋಡ್ತಾ ಇರ್ತೀವಿ. ಈ ಲೈಂಗಿಕ ಗ್ರಂಥಿಗಳನ್ನು ಏನಂತ ಕರಿತೀವಿ ಅಂದರೆ ಈ ಗೋನಾಡ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಗೋನಾಡ್ಸ್ ಅಂತ ಕರಿತೀವಿ ಲೈಂಗಿಕ ಗ್ರಂಥಿಗಳನ್ನು. ಈ ಗೋನಾಡ್ಸ್ ಅಂತಕ್ಕಂಥ ಎಂಥ ಗ್ರಂಥಿಗಳು ಅಂತ ಕೇಳ್ತಾರೆ, ಲೈಂಗಿಕ ಗ್ರಂಥಿಗಳು ಅಂತ ಗೊತ್ತಿರಬೇಕು. ಹಾಗಾದರೆ ನಮಗೆ ಪಿಟ್ಯುಟರಿ ಎಲ್ಲಿದೆ, ಥೈರಾಯ್ಡ್ ಎಲ್ಲಿದೆ, ಹಾಗೆ ನಮಗೆ ಅಡ್ರಿನಲ್ ಅಂತಕ್ಕಂಥದ್ದು ಯಾವ ಭಾಗದಲ್ಲಿ ಬರುತ್ತೆ, ಹಾಗೆ ನಮಗೆ ಈ ಲೈಂಗಿಕ ಗ್ರಂಥಿಗಳಿಗೆ ಸಂಬಂಧಿಸಿದಂಥ ಅಂಶಗಳನ್ನು ಸಹ ನಾವು ನೋಡ್ತಾ ಹೋಗ್ಬೋದು. ಈ ವಿಷಯಗಳು ನಿಮ್ಮ ಗಮನದಲ್ಲಿ ಇರಲಿ ಸ್ನೇಹಿತರೆ. ಹಾಗಾದರೆ ಅಡ್ರಿನಲ್ ಜಾಸ್ತಿ ಆಗಿದರೆ ಏನಾಗುತ್ತೆ ಅಂದರೆ ನಿದ್ರಾಹೀನತೆಯೂ ಸಹ ನಿದ್ರಾಹೀನತೆ ಉಂಟಾಗ್ಬೋದು. ಇಲ್ಲಿ ಅಶಾಂತಿ, ಚಿಂತೆ, ಕೋಪ ಇಲ್ಲಿ ಥೈರಾಯ್ಡಿಂದ ಆಗ್ಬೋದು, ಅಥವಾ ಒಂದು ಅಸಮಾಧಾನ. ಆದರೆ ವ್ಯಕ್ತಿತ್ವ ಮತ್ತು ಬುದ್ಧಿಶಕ್ತಿಯ ಮೇಲೆ ನೇರವಾಗಿ ಪರಿಣಾಮ ಬೀರ್ತಕ್ಕಂಥದ್ದು ಪಿಟ್ಯುಟರಿ ಗ್ರಂಥಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಅಡ್ರಿನಲ್ಲಿಗೆ ಕಿಡ್ನಿಯ ಭಾಗದಲ್ಲಿ ಮೇಲ್ಭಾಗದಲ್ಲಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಯಿತು. ಹಾಗಾದರೆ ಈ ಅಡ್ರಿನಲ್ ಗ್ರಂಥಿಯ ಸ್ರವಿಸುವಿಕೆಯಿಂದ ನರಕ್ಕೆ ಸಂಬಂಧಿಸಿದ ಒಂದು ಸಮಿಷ್ಟಿ ರೋಗ ಯಾವುದು ಅಂದರೆ ಆಂಟಿಸಮ್ ಅಂತಕ್ಕಂಥದ್ದು ಬರುತ್ತೆ ಅಂತ ಗೊತ್ತಾಯಿತು. ನೆಕ್ಸ್ಟ್, ಅದಾದಮೇಲೆ ಕೆಳಗಿನಲ್ಲಿ ಯಾವುದು ಮಾತಿನ ನಿರರ್ಗಳತೆ, ಫ್ಲೂಯೆನ್ಸಿ, ನಿರರ್ಗಳತೆಯನ್ನು ನಿರ್ಧರಿಸುತ್ತದೆ ಅಂತಕ್ಕಂಥ ಪ್ರಶ್ನೆಯಲ್ಲಿ ಕೇಳ್ತಾ ಹೋಗಿದ್ದಾರೆ. ಏನಂತ ಕೇಳಿದರೆ ಮಾತಿನ ಒಂದು ನಿರರ್ಗಳತೆಗೆ ಸಂಬಂಧಿಸಿಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಮೊನೋಟಿನ್ ಧ್ವನಿ ಅಂತಿದೆ, ತೊದಲುವಿಕೆ ಅಂತಿದೆ, ಪದಗಳ ನಡುವೆ ಎಂದು ಹೇಳುವುದು ಅಂತಿದೆ, ಉಗ್ಗುವಿಕೆ ಅಂತಕ್ಕಂಥದ್ದಿದೆ. ನೋಡಿ, ಮಾತಿಗೆ ಸಂಬಂಧಿಸಿದಂತೆ ಯಾವುದು ನಿರರ್ಗಳತೆಗೆ ಸಂಬಂಧಿಸಿಲ್ಲ ಅಂದರೆ ಇದು ಯಾವುದು ಮೊನೋಟಿನ್ ಧ್ವನಿ ಅಂತಕ್ಕಂಥದ್ದು. ಯಾಕೆಂದರೆ ಮಾತನಾಡುವಾಗ ಸೆಕ್ರೆಟ್ ಬರಲ್ಲ, ತೊದಲುವಿಕೆ ಕಾಮನ್ ಆಗಿರುತ್ತೆ, ಪದಗಳನ್ನು ಅಂತ ಹೇಳ್ತಕ್ಕಂಥದ್ದು, ಉಗ್ಗುವಿಕೆ ಅಂತಕ್ಕಂಥದ್ದು ಏನಿದೆ ಇವೆಲ್ಲ ಕಾಮನ್ ಆಗಿರುತ್ತೆ. ನಿರರ್ಗಳತೆಗೆ ಸಂಬಂಧಿಸಿದ ಒಂದು ಲಕ್ಷಣ ಇದಲ್ಲ ಅಂತಕ್ಕಂಥದ್ದು, ಸಂಬಂಧಿಸಿಲ್ಲ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಇವು ನಿಮಗೆ ಗೊತ್ತಿರಲಿ. ನೆಕ್ಸ್ಟು, ಭಾಷಾ ಅಸ್ವಸ್ಥತೆಯೊಂದಿರುವ ವಿದ್ಯಾರ್ಥಿಗಳು. ನೋಡಿ, ಲ್ಯಾಂಗ್ವೇಜ್ ವೊಕ್ಯಾಬ್ಯುಲರಿ ತುಂಬ ಇಂಪಾರ್ಟೆಂಟು. ಲ್ಯಾಂಗ್ವೇಜ್ ವೊಕ್ಯಾಬ್ಯುಲರಿಯ ಬಗ್ಗೆ ಟೀಚರ್ ಏನೆಲ್ಲ ಅರ್ಥೈಸ್ತಾನೆ ಅಂತಕ್ಕಂಥದ್ರ ಮೇಲೆ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಏನನ್ನು ಅರ್ಥೈಸುತ್ತಾರೆ ಎಂಬುದನ್ನು ತಿಳಿಯುವುದೇ ಕಷ್ಟಕರವಾಗುತ್ತದೆ. ಭಾಷಾ ಅಸ್ವಸ್ಥತೆ ಹೊಂದಿರುವ ವಿದ್ಯಾರ್ಥಿಗಳು, ಇದು ಏನು ಹೇಳ್ತಾನೆ ಅಂತಲೇ ಗೊತ್ತಾಗಲ್ಲ. ಸರಿಯಾದ ಮಾತಿನ ಶಬ್ದಗಳ ರೂಪದಲ್ಲಿ ರೂಪಿಸಲು ಸಾಧ್ಯವಿಲ್ಲ, ಇದು ಅಲ್ಲ. ಅವನಿಗೆ ಅರಿವಿನ ದುರ್ಬಲರಾಗಿರುತ್ತಾರೆ ಅಂತಕ್ಕಂಥದ್ದು ಅಲ್ಲ. ನಿರರ್ಗಳವಾಗಿ ಓದಬಲ್ಲ ಅಂತಕ್ಕಂಥದ್ದಲ್ಲ.
ಅವನಿಗೆ ಭಾಷಾ ಅವನು ಎಷ್ಟೇ ಜೋರಾಗಿ ಓದಿದ್ರು ಪದಗಳನ್ನು ತಪ್ಪು ಏನೇನೋ ಓದಿದ್ರೆ ಅದು ಅರ್ಥ ಆಗಲ್ಲ. ಹಾಗಾಗಿ ಏನನ್ನು ಅರ್ಥೈಸುತ್ತಾರೆ ಎಂಬುದನ್ನು ತಿಳಿಯಲು ಕಷ್ಟಕರ. ಅವ್ನು ನಿರರ್ಗಳತೆ ಅವನು ಯಾವುದೋ ಸ್ಟೋರಿಗೆ ಯಾವುದೋ ಕತೆ ಹೇಳ್ತಾರೆ ಅನ್ನಂಗೆ ಆಯಿತು, ಯಾವುದೋ ಪ್ರಶ್ನೆಗೆ ಯಾವುದೋ ಉತ್ತರವನ್ನು 10th ಹುಡುಗ ಬರೋದ ಅನ್ನಂಗೆ ಆಗಬಾರ್ದು. ಅಸ್ವಸ್ಥತೆ ಹೊಂದಿರುವ ವಿದ್ಯಾರ್ಥಿಗಳೇನಾಗುತ್ತೆ ಈ ರೀತಿ ಇರುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಮಾಧ್ಯಮಗಳ ಸವಾಲಿಂದ ಈಗಿನ ವಿದ್ಯಾರ್ಥಿಗಳ ಒಂದು ಏಕಾಗ್ರತೆ, ಅರಿವಿನ ಕೊರತೆ ಹೆಚ್ಚಾಗಿದೆ ಅನ್ನೋದು ನಿಮ್ಮ ಗಮನದಲ್ಲಿ ಶಿಕ್ಷಕರಾಗೋರಿಗೆ ಇರಲಿ ಅಂತ. ನೆಕ್ಸ್ಟು, ಸಾಮಾಜಿಕ ಸಂದರ್ಭದಲ್ಲಿ ನಾವು ಭಾಷೆಯನ್ನು ಹೇಗೆ ಬಳಸುತ್ತೇವೆ ಎಂಬುದನ್ನು ಹೀಗೆನ್ನುತ್ತಾರೆ. ನೋಡಿ, ನಮಗೆ ಸಾಮಾಜಿಕ ಸಂದರ್ಭಗಳು ಅಂತ ಕೇಳಿದರೆ ವಾಸ್ತವಶಾಸ್ತ್ರದ ಬಗ್ಗೆ ನಾವು ಮಾತಾಡಬೇಕೀಗ. ವಾಸ್ತವಶಾಸ್ತ್ರ ಅಂದರೆ ನೀವೆಲ್ಲ ಓದಿರ್ತೀರ ಬಿ ಎಡಲ್ಲಿ. ಈ ಸೈಕಾಲಜಿಲಿ ಪ್ರಾಗ್ಮಟಿಕ್ಸ್ ಅಂತ ಕರಿತೀವಿ. ವಾಸ್ತವವಾದಕ್ಕೆ ಸಂಬಂಧಿಸಿದಂತೆ ಪ್ರಾಗ್ಮಟಿಕ್ಸ್ ಅಂತ ಕರಿತೀವಿ. ಈ ವಾಸ್ತವವಾದದಲ್ಲಿ ಈ ರೀತಿಯಾದಂಥ ಅಂಶಗಳು. ಈಗ ಮಾರ್ಗಾಲಜಿ ಅಂದರೆ ನಿಮಗೆ ಗೊತ್ತಿರಬೇಕು, ಈ ರೂಪಕ ಶಾಸ್ತ್ರ ಅಥವಾ ರೂಪಶಾಸ್ತ್ರ ಅಂತಕ್ಕಂಥದ್ದು ಕರಿತೀವಿ. ಹೀಗೆ ಸಿಮ್ಯಾಟಿಕ್ಸ್ ಅಂತಕ್ಕಂಥದ್ದು ಭಾಷೆಯ ಒಂದು ಶಾಖೆಯಾಗಿರುತ್ತೆ ಅಂತಕ್ಕಂಥದ್ದು. ಹಾಗೆ ಫೊನೆಟಿಕ್ಸ್ ಅಂತಕ್ಕಂಥದ್ದು ನೀವು ನೋಡಿರ್ತೀರ. ಫೊನೆಟಿಕ್ಸಿಗೆ ಸಂಬಂಧಿಸಿದಂತೆ ಈ ಸಂಕೇತ ಭಾಷೆಗಳೇನಿದೆ ಇದು ಫೊನೆಟಿಕ್ಸಲ್ಲಿ ನಾವು ನೋಡ್ತಾ ಹೋಗ್ಬೋದು ಅಂತಕ್ಕಂಥದ್ದು. ಅಥವಾ ಚಿಹ್ನೆಗಳ ಮೂಲಕ ನಾವು ಸೂಚನೆಯನ್ನು ಮಾಡ್ತಕ್ಕಂಥದ್ದು ಫೊನೆಟಿಕ್ಸ್ ಅಂತ ಕರಿತೀವಿ. ಪ್ರಾಗ್ಮಟಿಸಮ್ ಅಂದರೆ ವಾಸ್ತವವಾದ ಅಥವಾ ವಾಸ್ತವಶಾಸ್ತ್ರ. ಸಾಮಾಜಿಕ ಭಾಷೆಗಳನ್ನು ಬಳಸುತ್ತೇವೆ ಎಂಬುದನ್ನು ಹೀಗೆ ನೀವು ಸಾಮಾಜಿಕ ಸಂದರ್ಭದಲ್ಲಿ ಭಾಷೆಗಳ ಬಳಕೆ ಹೇಗೆಲ್ಲ ಆಗುತ್ತೆ ಅನ್ನೋದ್ರ ಮೇಲೆ ಈ ಅಂಶಗಳನ್ನು ನೀವು ನೋಡ್ತಾ ಹೋಗ್ಬೋದು. ಹಾಗಾದರೆ ಈ ಕಾನ್ಸೆಪ್ಟ್ಗಳಲ್ಲಿ ನಮಗೆ ಗೊತ್ತಾಯಿತು ಮಾರ್ಗಾಲಜಿ ಮತ್ತು ಈ ಸಿಮ್ಯಾಟಿಕ್ಸ್ ಮತ್ತು ಪ್ರಾಗ್ಮಟಿಕ್ಸ್ ಅಂತಕ್ಕಂಥದ್ದು ಮತ್ತು ಫೊನೆಟಿಕ್ಸ್ ಅಂತಕ್ಕಂಥದ್ದು. ಫೊನೆಟಿಕ್ಸ್ ಲಿಂಗ್ವಿಸ್ಟಿಕ್ ಭಾಷೆಗಳಲ್ಲಿ ಬಳಸ್ತಾ ಹೋಗ್ತೀವಿ. ಈಗ ಯಾವ ವಯಸ್ಸಿನವರೆಗೆ ಅಭಿವ್ಯಕ್ತಿ ಸಂಪೂರ್ಣವಾಗಿ ಅಭಿವೃದ್ಧಿ ಆಗುವುದಿಲ್ಲ? ನೋಡಿ, ನಾವು ಹೇಳಬೇಕಾದದ್ದನ್ನು ಸರಿಯಾಗಿ ಯಾವ ವಯಸ್ಸಿನವರೆಗೆ ಹೇಳೋಕ್ಕಾಗಲ್ಲ ಅನ್ನೋ ಪ್ರಶ್ನೆ ಇಲ್ಲಿ ಕೇಳ್ತಾ ಹೋಗಿದ್ದಾರೆ. ಯಾವ ವಯಸ್ಸಿನವರೆಗೆ ನಾವು ಇದನ್ನು ಸರಿಯಾಗಿ ಹೇಳೋಕ್ಕಾಗಲ್ಲ ಅಂತ ಕಾನ್ಸೆಪ್ಟನ್ನು ಅವರಿಲ್ಲಿ ಕೇಳ್ತಾ ಹೋಗಿದ್ದಾರೆ. ಅದ್ರ ಮೇಲೆ ನಾವೀಗ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಒನ್ ಕಾನ್ಸೆಪ್ಟಲ್ಲಿ ನೋಡಿ, 4ನೇದಕ್ಕೆ ಸಂಬಂಧಿಸಿದಂಥ ಕಾನ್ಸೆಪ್ಟ್ 8, 6, 5ಕ್ಕೆ ಸಂಬಂಧಿಸಿದಂಥ ಕಾನ್ಸೆಪ್ಟ್ಗಳನ್ನು ನಾವು ನೋಡ್ಬೋದು. ಆಪ್ಷನ್ ಎಗೆ ಸಂಬಂಧಿಸಿದಂಥ ಅಂಶಗಳು. ನೆಕ್ಸ್ಟ್ ಅದಾದಮೇಲೆ ನಮಗೆ ಪ್ರತಿಭಾನ್ವಿತ ಮಕ್ಕಳೊಂದಿಗೆ ವ್ಯವಹರಿಸುವ ವಿಶೇಷ ನಿಬಂಧನೆಗಳಲ್ಲಿ ಯಾವುದನ್ನು ಸೇರಿಸಲಾಗಿಲ್ಲ? ಈ ಕೊನೆ ಪದದವರೆಗೂ ಅರ್ಥ ಮಾಡ್ಕೋಬೇಕು. ಗಿಫ್ಟೆಡ್ ಚಿಲ್ಡ್ರನ್ ಅಂದರೆ 140 IQ ಇರುತ್ತೆ ಈ ಟರ್ಮನ್ರವರ ಪ್ರಕಾರ. ಇಂಟೆಲಿಜೆಂಟ್ ಕೋಶೆಂಟ್ ಅಥವಾ ಬುದ್ಧಿ ಸೂಚ್ಯಾಂಕ ಅಂತಕ್ಕಂಥದ್ದು. ಹಾಗಾದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಗಿಫ್ಟೆಡ್ ಚಿಲ್ಡ್ರನ್ ಅಂದರೆ ಈ ಶೈಕ್ಷಣಿಕ ಸಾಧನೆಯಲ್ಲಿ ಸಹಪಾಠಿಗಳಿಗಿಂತ ಇವರು ಏನು ಮಾಡಿರ್ತಾರೆ, ಉತ್ತಮ ಸಾಧನೆಯನ್ನು ಹೊಂದಿರತಕ್ಕಂಥವ್ರು ಗಿಫ್ಟೆಡ್ ಚಿಲ್ಡ್ರನ್. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ವ್ಯವಹರಿಸುವ ವಿಶೇಷ ನಿಬಂಧನೆಗಳು ಯಾವುದನ್ನು ಸೇರಿಸಲಾಗಿಲ್ಲ ಅಂದರೆ ವೇಗವರ್ಧನೆ ಅಂತಕ್ಕಂಥದ್ದು ಇಲ್ಲಿದೆ. ಹಾಗೆ ಒಂದು ಪಾಯಿಂಟ್ ಇದೆ. ಹಾಗೆ ಮರು ಹೊಂದಾಣಿಕೆ ಅಥವಾ ಪುಷ್ಟೀಕರಣ ರಿಕ್ಯಾಪ್ಚುಲೇಷನ್ ಅಂತಿದೆ. ಹಾಗೆ ಸಾಮರ್ಥ್ಯ ಗುಂಪುಗಾರಿಕೆ ಅಂತಕ್ಕಂಥದ್ದು ಇದೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಹಾಗೆ ನಾವು 17ನೇ ಪ್ರಶ್ನೆಗೆ ವಿಶೇಷ ವಿದ್ಯಾರ್ಥಿ ವೇತನ ಮತ್ತು ಪ್ರಶಸ್ತಿಗಳನ್ನು ಯೋಜನೆಗಳು ಅಂತ ನೋಡಿ. ಇಲ್ಲಿ ಪ್ರಶ್ನೆ, ಪ್ರತಿಭಾನ್ವಿತ ಮಕ್ಕಳೊಂದಿಗೆ ವ್ಯವಹರಿಸಲು ವಿಶೇಷ ನಿಬಂಧನೆಗಳಲ್ಲಿ ಯಾವುದನ್ನು ಸೇರಿಸಲಾಗಿಲ್ಲ? ಸಾಮರ್ಥ್ಯ ಗುಂಪುಗಾರಿಕೆ ಅವರ ಎಬಿಲಿಟಿಗೆ ಸಂಬಂಧಿಸಿದಂತೆ ಇರಬೇಕು. ಲಾಸ್ಟ್ ಆಪ್ಷನ್ಸ್ ಏನಿದೆ ಇದು ವಿಶೇಷ ವಿದ್ಯಾರ್ಥಿ ವೇತನ ಮತ್ತು ಪ್ರಶಸ್ತಿಗಳನ್ನು ಯೋಜನೆಗಳು ಇಲ್ಲ. ಮರು ಹೊಂದಾಣಿಕೆ ಮತ್ತು ಪುಷ್ಟೀಕರಣ ವೇಗವರ್ಧನೆ ಇರುತ್ತೆ ಅವರಲ್ಲಿ ಹೆಚ್ಚಾಗಿ ಅಂತಕ್ಕಂಥದ್ದು ಇವೆಲ್ಲ ಅವರಲ್ಲಿರುತ್ತೆ. ಪ್ರಶ್ನೆಗಳನ್ನು 1ರಿಂದ 2 ಬಾರಿ ಓದಿ ನೀವು ಅದನ್ನು ವ್ಯವಸ್ಥಿತವಾಗಿ ಅರ್ಥೈಸ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಗಿಫ್ಟೆಡ್ ಚಿಲ್ಡ್ರನ್ ಅಂದರೆ ಶೈಕ್ಷಣಿಕ ಸಾಧನೆಯಲ್ಲಿ ಅದೇ ವಯಸ್ಸಿನ ಮಕ್ಕಳಿಗಿಂತ ಉತ್ತಮವಾದಂಥ ಶೈಕ್ಷಣಿಕ ಸಾಧನೆಯನ್ನು ಶಾಲೆಯಲ್ಲಿ ಮಾಡಿದರೆ ಇವರು ಪ್ರತಿಭಾನ್ವಿತರು. ನೋಡಿ, ಇವರು ಒಂಟಿ ಪ್ರೇಮಿಗಳು ಆಗಿರ್ತಾರೆ, ಸೃಜನಶೀಲರು ಆಗಿರ್ತಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇವರು ಹೈಯೆಸ್ಟ್ ಅಚೀವರ್ಸ್ ಮಾಡ್ತಾರೆ ಅಂದರೆ ಅತ್ಯಂತ ಹೆಚ್ಚು ಸಾಧನೆಯನ್ನು ಮಾಡ್ತಕ್ಕಂಥವ್ರು ಅಂತ ಗೊತ್ತಿರಬೇಕು. ನೋಡಿ, ತೀರ್ಪುಗಳಲ್ಲಿ ಸ್ವತಂತ್ರರು, ಶಿಕ್ಷಕರಿಂದ ಸ್ವತಂತ್ರರು, ಸ್ವಭಾವದಲ್ಲಿ ಅಂತರ್ಮುಖಿಗಳು, ಅಗತ್ಯವನ್ನು ಹೇಳಿಕೊಳ್ಳುವುದಿಲ್ಲ ಅಂತ ಇದೆ. ನೋಡಿ, 18ನೇ ಪ್ರಶ್ನೆಗೆ ನಮಗೆ ವಿದ್ಯಾರ್ಥಿಗಳೇನಾಗುತ್ತೆ, ಈಗ ಸ್ವಭಾವದಲ್ಲಿ ಅಂತರ್ಮುಖಿಗಳು ಸಹ ಆಗಿರ್ತಾರೆ. ಇಲ್ಲಿ 2 ಆಪ್ಷನ್, ಶಿಕ್ಷಕರಿಂದ ಸ್ವತಂತ್ರರೇನು ಅಲ್ಲ ಅಂತ ವಿದ್ಯಾರ್ಥಿಗಳು ಅಂತಕ್ಕಂಥದ್ದು ಇದು ಆಗಲ್ಲ. ಅಗತ್ಯತೆಗಳನ್ನು ಹೇಳಿಕೊಳ್ಳುವುದಿಲ್ಲ ಅಂತಕ್ಕಂಥದ್ದು ಆಗೋದಿಲ್ಲ. ತೀರ್ಪುಗಳಲ್ಲಿ ಸ್ವತಂತ್ರರು ಅಂತಕ್ಕಂಥ ಕಾನ್ಸೆಪ್ಟ್ ಏನಿದೆ ಇದ್ರ ಮೇಲೆ ನಮಗೆ ಗೊತ್ತಿರಬೇಕು. ನೋಡಿ, ಇಲ್ಲಿ ಇಂಟ್ರಾವರ್ಡ್ಸ್ ಅಂತ ಹೇಳಿದೆ ಪ್ರತಿಭಾನ್ವಿತರ ಮಕ್ಕಳ ಕ್ಯಾಟ್ರಲ್ಲಿ. ಅದರಲ್ಲಿ ತೀರ್ಪು ಅವರು ಡಿಸಿಷನ್ ಮೇಕಿಂಗ್ ತಗೊಳ್ಳುವಾಗ
ಸ್ವತಂತ್ರರಾಗಿರ್ತಾರೆ ಅಂತಕ್ಕಂಥದ್ದು ಗೊತ್ತಿರ್ಬೋದು. ಪ್ರತಿಭಾನ್ವಿತರು ಡಿಸಿಷನ್ ಮೇಕಿಂಗ್ ಮಾಡುವಾಗ ಸ್ವತಂತ್ರರಾಗಿರ್ತಾರೆ ಅಂತಕ್ಕಂಥದ್ದು ಗೊತ್ತಿರ್ಬೋದು. ಸ್ವಭಾವದಲ್ಲಿ ಅವರ ಅಂತರ್ಮುಖಿಗಳು ಸಹ ಆಗಿರ್ತಾರೆ. ಇಲ್ಲಿ ನಿಯರೆಸ್ಟ್ ಆನ್ಸರನ್ನು ಕೊಡುವಾಗ ತೀರ್ಪುಗಳಲ್ಲಿ ಅವರು ಸ್ವತಂತ್ರರಾಗಿರ್ತಾರೆ ಅಂತಕ್ಕಂಥ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ನೆಕ್ಸ್ಟು, ಪ್ರತಿಭಾನ್ವಿತ ಮಗುವಿನ ನಕಾರಾತ್ಮಕ ಗುಣಲಕ್ಷಣ ಇದಾಗಿದೆ. ಒಂದು ನಮಗೆ ಋಣಾತ್ಮಕ ಅಥವಾ ನಕಾರಾತ್ಮಕ ಅಂತಕ್ಕಂಥದ್ದು. ಇದನ್ನು ಸಕಾರಾತ್ಮಕ ಅಂದರೆ ಒಳ್ಳೆಯದು, ನಕಾರಾತ್ಮಕ. ಸಕಾರಾತ್ಮಕ ಅಂದರೆ ಸ್ಪರ್ಧಾತ್ಮಕ ಪ್ರವೃತ್ತಿ ಅವರಲ್ಲಿ ಇರುತ್ತೆ. ಅಪಾಯವನ್ನು ತೆಗೆದುಕೊಳ್ಳುವ ಪ್ರವೃತ್ತಿ, ಸಾಹಸ ಪ್ರವೃತ್ತಿ ಇರುತ್ತೆ. ನಾಯಕರ ಪೂಜೆ ಇದೆಲ್ಲ ಸಾಧನೆಯ ಆಧಾರಿತವಾದಂಥದ್ದು ಸಹ ಅವರಲ್ಲಿ ಇರುತ್ತೆ. ಆದರೆ ಇವರಲ್ಲಿ ಕೆಲವೊಂದು ಯಾವುದಿರಲ್ಲ, ಕೆಲವೊಮ್ಮೆ ಉತ್ಸಾಹ ಮತ್ತು ಬೋಧನೆಯ ಕಡೆಗೆ ಗಮನವನ್ನು ನೀಡುವುದಿಲ್ಲ. ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಅವರು ಟೀಚ್ ಮಾಡೋ ಟೀಚಲ್ಲಿ ಇವ್ರಿಗೆ ಸ್ವಲ್ಪ ಬುದ್ಧಿವಂತರಾಗಿದ್ದರು ಅಂದರೆ ಆ ಟೀಚಿಂಗ್ ಮೇಲೆ ಇವ್ರಿಗೆ ಆಸಕ್ತಿ ಕಡಿಮೆ ಆಗಿಬಿಡುತ್ತೆ. ಆ ಥರದ್ದು ಆಗುತ್ತೆ. ಶಾಲೆಗಳಲ್ಲಿ ಸ್ವಲ್ಪ ಗಲಾಟೆ ತರಡೇನು ಮಾಡೋದು, ಪ್ರತಿಭಾನ್ವಿತ ಮಕ್ಕಳು ಸಬ್ಜೆಕ್ಟ್ ಅರ್ಥ ಆಗದೇ ಇದ್ದಾಗ ಅಥವಾ ಮಾಡೋ ಸಬ್ಜೆಕ್ಟ್ ಅವ್ರಿಗೆ ಗೊತ್ತಿದ್ದಾಗ ಈ ಥರದ ಘಟನೆ ಆಗುತ್ತೆ. ಈ ಥರದ ನಕಾರಾತ್ಮಕ ಗುಣಗಳು ಸಹ ಆ ವಿದ್ಯಾರ್ಥಿಗಳಲ್ಲಿ ಇರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್, ಪ್ರತಿಭಾನ್ವಿತ ಮಕ್ಕಳನ್ನು ಗುರುತಿಸುವ ವಿಧಾನ, ವೀಕ್ಷಣೆ, ಗುಪ್ತಚರಣ ಪರೀಕ್ಷೆ, ವ್ಯಕ್ತಿತ್ವ ಪರೀಕ್ಷೆ, ಎಲ್ಲವೂ ಅಂತಕ್ಕಂಥದ್ದಿದೆ. ಮೇಲಿನ ಎಲ್ಲವೂ ಅವ್ರನ್ನ ಅಬ್ಸರ್ವೇಷನ್ ಮಾಡ್ಬೋದು, ಅವ್ರ ಕ್ಯಾರೆಕ್ಟರ್ನ. ಗುಪ್ತಚರ ಪರೀಕ್ಷೆಗಳು ಮಾಡ್ಬೋದು, ವ್ಯಕ್ತಿತ್ವ ಪರೀಕ್ಷೆ ಪರ್ಸನಾಲಿಟಿ ಟೆಸ್ಟ್ಗಳ ಬಗ್ಗೆನೂ ಅವ್ರನ್ನ ಗುರುತಿಸ್ಬೋದು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ ಅಂದರೆ ನಿಮಗೆ ಈ ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್, ಹಾಗಾದರೆ ಅದಾದಮೇಲೆ ನಮಗೆ ಪ್ರತಿಭಾನ್ವಿತ ಮಗುವನ್ನು ಹೇಗೆ ವ್ಯಾಖ್ಯಾನಿಸುವಿರಾ ಅಥವಾ ವ್ಯಾಖ್ಯಾನಿಸಲಾಗಿದೆ ಅಂತಕ್ಕಂಥದ್ದಿದೆ. IQ ಅಥವಾ ಅದಕ್ಕಿಂತ ಹೆಚ್ಚಾಗಿರುತ್ತೆ. ಸಂಗೀತ ಮತ್ತು ಸಾಮಾಜಿಕ ನಾಯಕತ್ವ ಅಭಿವ್ಯಕ್ತಿಯನ್ನು ಇತರ ಪ್ರಕಾರಗಳಲ್ಲಿ ಅವರು ಅಭಿನಯವು ಸ್ಥಿರವಾಗಿ ಗಮನಾರ್ಹವಾಗಿರುತ್ತದೆ. ಯಾವ ಸಾಮರ್ಥ್ಯವು ಮೇಲಿನ 2 ಮತ್ತು % ಅಥವಾ 3% ಸಂಖ್ಯೆಯನ್ನು ವ್ಯಾಪಿಸುತ್ತದೆ. ತನ್ನ ವಯಸ್ಸಿನಲ್ಲಿ ಇತರರಿಗಿಂತ ಹೆಚ್ಚು ಭಿನ್ನವಾಗಿರ್ತಾರೆ ಅಂತಕ್ಕಂಥದ್ದು. ಭಿನ್ನವಾಗಿರ್ತಾರೆ ಅಂದರೆ ಸಾಧಾರಣ ಇರ್ಬೋದು, ಅಸಾಧಾರಣ ಇರ್ಬೋದು, ಎಕ್ಸೆಪ್ಷನಲ್ ಚಿಲ್ಡ್ರನ್ ಇರ್ಬೋದು, ಸ್ಲೋ ಲರ್ನರ್ಸ್ ಇರ್ಬೋದು. ಆದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಸ್ವಾಭಾವಿಕವಾಗಿ ಮಗುವನ್ನು ಹೇಗೆ ವ್ಯಾಖ್ಯಾನಿಸಲಾಗುತ್ತದೆ ಅಂತಕ್ಕಂಥದ್ದನ್ನು ನಾವು ನೋಡಿದರೆ ಅವರ IQ ಅಥವಾ ಅದಕ್ಕಿಂತ ಹೆಚ್ಚು ಇರುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಅವರ IQ 140 ಇಂತ ಹೆಚ್ಚಿರುತ್ತೆ. 140ಗಿಂತ ಅವರ IQ ಇಂಟೆಲಿಜೆಂಟ್ ಕೋಶೆಂಟ್ ಅಂತ ಕರಿತೀವಿ ಅಥವಾ ನಾವು ಬುದ್ಧಿ ಸೂಚ್ಯಾಂಕ ಅಂತ ಕರಿತೀವಿ. 140, 120, 140 ಮೇಲೆ ಟರ್ಮನ್ರವರ ಪ್ರಕಾರನೇ ಹೇಳಿದ್ದಾರೆ. ಟರ್ಮನ್ರವರ ಪ್ರಕಾರ 140 ಪ್ರತಿಭಾನ್ವಿತ ಮಕ್ಕಳನ್ನು ಹೇಗೆ ವ್ಯಾಖ್ಯಾನಿಸ್ಬೋದು ಅಂದರೆ 140ಗಿಂತ ಹೆಚ್ಚು ಅವರ IQ ಇರುತ್ತೆ ಅಂತ ಟರ್ಮನ್ರವರು ಹೇಳ್ತಾರೆ. ಆ ಥರದ ಡೆಫಿನೇಷನ್ಸ್ಗಳು ಸಹ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಎಸ್, ಹಾಗಾದರೆ ನಮಗೆ ಈಗ ಇಷ್ಟು ವಿಡಿಯೋಗಳ ಬಗ್ಗೆ ಮಾತಾಡಿದ್ವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮಾದರಿ ಪ್ರಶ್ನೆಗಳನ್ನು ಕುರಿತು ಮಾತಾಡ್ತಾ ಹೋಗೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೂ ಪರಿಚಯಿಸಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.